ಗೋಬಿ ಮಂಚೂರಿ ಮಾಡೋಕ್ಕೆ ಎಲೆಕೋಸನ್ನ ಸಣ್ಣಗೆ ಹೆಚ್ಚಿ ಉಪ್ಪು ಅರಿಶಿನ ಹಾಕಿ ನೀರಲ್ಲಿ ಹಾಕಿಟ್ಟಿದ್ದೀನಿ. ಇದನ್ನೆಲ್ಲ ಹಿಂಡಿ ತಕ್ಕೊಂಬಿಡೋಣ. ಈಗ ಇದನ್ನು 2-3 ಸಲ ಚೆನ್ನಾಗಿ ತೊಳೆದು ಹಿಂಡಿ ಇಟ್ಕೊಂಡಿದ್ದೀನಿ. ಒಂಚೂರು ನೀರು ಇರಬಾರ್ದು, ಮತ್ತು ಅದರಲ್ಲೇ ನೀರಿರುತ್ತೆ, ನೀರಾಗೋಗುತ್ತೆ. ಅದಕ್ಕೆ ಸ್ವಲ್ಪ ಜೋಳದ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಈಗ ಸ್ವಲ್ಪ ಕಾರ್ನ್ಫ್ಲವರ್ ಹಾಕ್ಕೋಬೇಕು. ಜೋಳದ ಹಿಟ್ಟು ಅಂತ ಹೇಳ್ತೀವಲ್ಲ, ಕಾರ್ನ್ಫ್ಲವರ್, ಅದು. ಒಂದು ಸ್ಪೂನು ಖಾರದ ಪುಡಿ ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಈಗ ಇದನ್ನೆಲ್ಲ ಡ್ರೈಯೇ ಕಲಿಸ್ಕೊಳ್ಳೋಣ. ಇದಕ್ಕೆ ನೀರು ಹಾಕೋದು ಬೇಡ. ಇನ್ನೂ ಸ್ವಲ್ಪ ಬೇಕಾಗುತ್ತೆ, ಇಷ್ಟೇ ಸಾಕಾಗುತ್ತೆ. ಇದನ್ನೇ ಚೆನ್ನಾಗಿ ಕಲಿಸ್ಬಿಟ್ರೆ ಗಟ್ಟಿಯಾಗುತ್ತೆ. ನೀರು ಮಾಡ್ಕೊಂಡ್ಬಿಟ್ರೆ ಆಮೇಲೆ ತುಂಬ ನೀರು ಹೊಡೆಯುತ್ತೆ ಅದು. ಅದಕ್ಕೆ ಇಷ್ಟೇ ಸಾಕು. ಹಿಂಗೆ ಮಾಡ್ಕೊಂಡು ಇವಾಗ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಈಗ ಹಿಟ್ಟು ಕಲಸಿಟ್ಕೊಂಡಿದ್ದೀವಿ. ಎಣ್ಣೆ ಕಾದಿದೆ, ಎಣ್ಣೆಗೆ ಹಾಕ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ. ಈ ಥರ ಹಾಕ್ಕೊಂಡ್ರೆ ಸ್ವಲ್ಪ ಲೋ ಫ್ಲೇಮಲ್ಲೇ ಇರಲಿ. ಹೈ ಫ್ಲೇಮಲ್ಲಿದ್ದರೆ ಕೆಂಪಾಗಿಬಿಡುತ್ತೆ, ಆದರೆ ಬೋಂಡ ಬೆಂದೇ ಇರಲ್ಲ, ಹಂಗಾಗ್ಬಿಡುತ್ತೆ. ಸಿಂಪಲ್ಲಾಗಿ ಮನೇಲಿ ಇದ್ದಿದ್ದನ್ನೇ ಬಳಸಿ ಗೋಬಿ ಮಂಚೂರಿ ಮಾಡೋದು. ನನ್ನ ಚಾನಲ್ನ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್. ಇದು ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಮುಟ್ಟಬಾರ್ದು. ಕಲರ್ ಚೇಂಜ್ ಆಗಲಿ. ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋಕ್ಕೆ ಮುಂಚೆ ನಾವು ಮುಟ್ಟಕ್ಕೆ ಹೋದರೆ ಈ ಜಾಲಿ ಹುಟ್ಟಿಗೆ ಎಲ್ಲದು ಅಂಟ್ಬಿಡುತ್ತೆ. ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ತಿರುಗಿಸಿ ಹಾಕೋಣ. ಈಗ ಇದನ್ನು ತಿರುಗಿಸಿ ಹಾಕ್ತಾಯಿದ್ದೀನಿ ನೋಡಿ. ಈಗ ಒಂಚೂರು ಕೈ ಚಮಚಕ್ಕೆ ಅಂಟಲ್ಲ. ಈಗೆಲ್ಲ ತಿರುಗಿಸಿದ್ದೀನಿ. ಚೆನ್ನಾಗಿ ಬೇಯಲಿ. ಈಗ ಇದು ಹಾಕುವಾಗ ಸಣ್ಣ ಮಾಡ್ಕೋಬೇಕು. ಹಾಕಿದ್ಮೇಲೆ ದೊಡ್ಡಕ್ಕೆ ಇಟ್ಕೋಬೇಕು ಸ್ಟವ್ನ. ಇಲ್ಲ ಅಂದರೆ ಎಣ್ಣೆ ತಣ್ಣಗಾಗ್ಬಿಡುತ್ತೆ. ಆವಾಗ ಬೋಂಡ ಗರಿ ಗರಿ ಆಗಲ್ಲ. ಗರಿ ಗರಿ ಇರಬೇಕು ಅಂದರೆ ಫ್ಲೇಮ್ ಸ್ವಲ್ಪ ದೊಡ್ಡಕ್ಕೆ ಇರಬೇಕು. ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ. ಮತ್ತೆ ಚೇಂಜ್ ಮಾಡೋಣ. ನೋಡಿ ಫ್ರೆಂಡ್ಸ್, ಈ ಕಲರ್ ಬಂದರೆ ಸಾಕಾಗುತ್ತೆ. ಕಲರ್ ತುಂಬ ಚೇಂಜ್ ಆಗಿದೆ ನೋಡಿ. ಗೋಲ್ಡನ್ ಕಲರ್ ಬರಬೇಕು. ಫುಲ್ಲು ಬ್ಲ್ಯಾಕ್ ಆಗಂಗೆ ಬಿಡಬೇಡಿ. ಇಷ್ಟಾದರೆ ಸಾಕಾಗುತ್ತೆ. ಈಗ ಇನ್ನೊಂದು ರೌಂಡು ಎಣ್ಣೆಲ್ಲ ಹಾಕಿ ಕರಿಯೋಣ.
ಅದೇ ಥರನೇ ಕಲರ್ ಚೇಂಜ್ ಆದರೆ ಸಾಕು. ಗೋಲ್ಡನ್ ಬ್ರೌನ್ ಬರೋ ಹಂಗೆ ಮಾಡಿಕೊಂಡು ಚೆನ್ನಾಗಿ ಎಲ್ಲ ಬೋಂಡನು ಕರೆದಿಟ್ಕೊಳ್ಳೋಣ. ಈಗ ಎಲ್ಲದೂ ಕರೆದಾಯಿತು. ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀವಿ, ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೀನಿ, ಬೆಳ್ಳುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, ಸಣ್ಣ ಸಣ್ಣದಾಗಿ ಸ್ಲೈಸ್ ಮಾಡ್ಕೋಬೇಕು. ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಈ ಬಾಣಲಿಗೆ ನಾವು ಬೋಂಡ ಕರೆದಿರ್ತೀವಲ್ಲ ಆ ಎಣ್ಣೆನೇ ಹಾಕ್ಕೋಬೇಕು. ಬೋಂಡ ಕರೆದಿರೋ ಎಣ್ಣೆನೇ 1 ಸ್ಪೂನ್ ಎಣ್ಣೆ ಹಾಕ್ಕೋಬೇಕು ದೊಡ್ಡ ಚಮಚದಲ್ಲಿ. ಆಯಿಲಿ ಸೋಯಾ ಸಾಸು, ಟೊಮೆಟೊ ಸಾಸು ಇದೆರಡು ಇದ್ದರೆ ಸಾಕು, ನಾವು ಗೋಬಿ ಮಂಚೂರಿ ಮಾಡ್ಬೋದು. ಈಗ 2 ಬ್ಯಾಚ್ ಮಾಡ್ಕೊತೀನಿ. ಬೆಳ್ಳುಳ್ಳಿ ಹಾಕ್ಕೊತಿದ್ದೀನಿ, ಸ್ವಲ್ಪ ಕಲರ್ ಚೇಂಜ್ ಆದ ಕೂಡಲೇ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಮಾಡಿ. ಇದು ಟ್ರಾನ್ಸ್ಪರೆಂಟ್ ಕಲರ್ ಆದರೆ ಸಾಕು, ಫುಲ್ ರೋಸ್ಟ್ ಆಗೋದು ಬೇಡ. ಈರುಳ್ಳಿ ಎಲ್ಲ ಹಸಿ ವಾಸನೆ ಹೋಗಿ ಟ್ರಾನ್ಸ್ಪರೆಂಟ್ ಆಗಬೇಕು. ಇಷ್ಟಾದರೆ ಸಾಕು ಈರುಳ್ಳಿ. ಈಗ ಸ್ವಲ್ಪ ಟೊಮೊಟೊ ಸಾಸಿಗೆ ನೀರು ಹಾಕ್ಕೊಳ್ತಾ ಇದ್ದೀನಿ. ಸಾಫ್ಟ್ ಆಗುತ್ತೆ ನೀರು ಹಾಕಿದರೆ, ಇಲ್ಲ ಅಂದರೆ ಗಟ್ಟಿ ಗಟ್ಟಿಯಾಗಿ ಗರಿ ಗರಿ ಇರುತ್ತೆ. ಗರಿ ಗರಿ ಇದ್ದರೆ ಅಷ್ಟು ರುಚಿ ಅನಿಸಲ್ಲ. ಸಾಫ್ಟ್ ಆಗಬೇಕು ಗೋಬಿ ಮಂಚೂರಿ. ಈಗ ಚಿಲ್ಲಿ ಸಾಸ್ ಹಾಕ್ಕೊತಾ ಇದ್ದೀನಿ. ಹಾಂ, ಹಾಂ ಸೋಯಾ ಸಾಸ್ ಹಾಕ್ಕೊತಾ ಇದ್ದೀನಿ. ಈಗ ನೋಡಿ ಚೆನ್ನಾಗಿ ಹಿಂಗೆ ಕುದಿಬೇಕು. ಇದು ದೊಡ್ಡ ಬೆಂಕಿ ಮಾಡ್ಕೊಂಡಿರ್ಬೇಕು. ಚೆನ್ನಾಗಿ ಕುದ್ದು ಎಣ್ಣೆ ಬಿಡ್ತಾ ಇದೆ ಅನಿಸುತ್ತಲ್ಲ, ಆವಾಗ ಕರೆದಿರೋದನ್ನ ಹಾಕ್ಕೊಂಡ್ರೆ ಆಯಿತು. ಈಗ ಕರೆದಿರೋದನ್ನ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಇಷ್ಟು ಫ್ರೈ ಆಗಬೇಕು, ಬಿಸಿ 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 ಆಗಿರಬೇಕು. ಇದೀಗ ಸರ್ವ್ ಮಾಡೋಣ. ಈಗ ಗೋಬಿ ಮಂಚೂರಿ ರೆಡಿಯಾಗಿದೆ. ಮೇಲೆ ಹಸಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕಿ ಅಲಂಕಾರ ಮಾಡಿಬಿಟ್ರೆ ರುಚಿ ರುಚಿಯಾದ ಗೋಬಿ ಮಂಚೂರಿ ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. Bye bye.